ನೋಡಿ ಗೆಳೆಯರೆ, ಸರಳ ಬಡ್ಡಿ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಸರಳ ಬಡ್ಡಿನ ನಾವು ಇಂಗ್ಲೀಷಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅಂತೇಳಿ ಕರಿತೀವಿ. ನಾವು ಸಾಮಾನ್ಯವಾಗಿ ಎಲ್ಲರೂ ಕೂಡ ಬಡ್ಡಿಗೆ ಇಸ್ಕೊಂಡೇ ಇರ್ತೀವಿ, ಬಡ್ಡಿ ಕೊಟ್ಟೇ ಇರ್ತೀವಿ. ಇದೆಲ್ಲ ನಮ್ಮ ಪೂರ್ವಕಾಲದಿಂದ ನಡ್ಕೊಂಡು ಬಂದಿರೋಂಥದ್ದು. ಇದರ ಫಾರ್ಮುಲಾ ಏನಂತಂದರೆ I = PT/100. ಐ ಅಂತಂದರೆ ಇಂಟ್ರೆಸ್ಟು, ಅದನ್ನು ಕನ್ನಡದಲ್ಲಿ ಬಡ್ಡಿ ಅಂತ ಕರಿತೀವಿ. ಪಿ ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಅಂತಂದರೆ ಮೊಬೈಲಾಗು ಎಷ್ಟು ಅಮೌಂಟಿಗೆ ಎಷ್ಟು ದುಡ್ಡಿಗೆ ಅನ್ನೋದನ್ನು ನಾವು ಹೇಳ್ತೀವಲ್ಲ ಆ ಥರ. ಟಿ ಅಂದರೆ ಟೈಮು, ಅಂದರೆ ಎಷ್ಟು ಸಮಯಕ್ಕೆ ತಗೊಂಡಿರೋಂಥದ್ದು, ಅದು ತಿಂಗಳಲ್ಲ ಅಥವಾ ವರ್ಷಕ್ಕೆ ಅನ್ನೋದನ್ನು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ರೇಟ್, ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್, ಅಂದರೆ ದರ ಅಂತ ಕರಿತೀವಿ. ಎಷ್ಟು ದರದಲ್ಲಿ ಈಸ್ಕೊಂಡಿದ್ದೀವಿ ಅಂತೇಳಿ ನಾವು ಕನ್ನಡದಲ್ಲಿ ದರ ಅಂತ ಕರಿತೀವಿ. ಈಗ ಒಂದು ಉದಾಹರಣೆ ತಗೊಳ್ಳೋದಾದರೆ, 1,00,000 ಮೊತ್ತಕ್ಕೆ 6 ತಿಂಗಳಿಗೆ ಆಗುವ ಬಡ್ಡಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಅದು 3% ಇಂಟ್ರೆಸ್ಟಲ್ಲಿ, ಅಂದರೆ 1,00,000 ಮೊತ್ತಕ್ಕೆ 3% ಬಡ್ಡಿ ದರದಂತೆ 6 ತಿಂಗಳಿಗೆ ಆಗುವ ಬಡ್ಡಿ ಎಷ್ಟು, ಅದನ್ನು ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿದ್ದಾರೆ 1,00,000 ಅಂತೇಳಿ 1,00,000 ಬರ್ಕೊಂಡಿದ್ದೀವಿ. ಆರ್ ರೇಟ್ ಆಫ್ ಇಂಟ್ರೆಸ್ಟ್ 3% ಬರ್ಕೊಂಡಿದ್ದೀವಿ. ಟಿ ಟೈಮ್ ಟೇಕನ್ನು, ಅಂದರೆ ಎಷ್ಟು ಸಮಯಕ್ಕೆ 6 ತಿಂಗಳಿಗೆ ಅಂತ ಕೊಟ್ಟಿದ್ದಾರೆ, 6 ತಿಂಗಳು ಅಂತ ಬರ್ಕೊಂಡಿದ್ದೀವಿ. ಈಗ I = PT/100 ಅಂತ ಈಗ ತಾನೇ ನಾವಿಲ್ಲಿ ಕಲ್ತಿದ್ವಿ. ಇದು ಸರಳ ಬಡ್ಡಿ ಅಥವಾ ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡುವಂಥ ಫಾರ್ಮುಲಾ. ಈಗ ಇಲ್ಲೂ ಕೂಡ ಇದಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅಂತ ಹೇಳಿ ಕಂಡುಹಿಡಿಯೋಕ್ಕೆ ಕೇಳಿದ್ದಾರೆ. ಐಯನ್ನು ಗೊತ್ತಿಲ್ಲ ನಮಗೆ, ಅದಕ್ಕೆ ಐನ ಈ ಕಡೆ ಬರ್ಕೊಂಡಿದ್ದೀವಿ. ಪ್ರಿನ್ಸಿಪಲ್ ಅಮೌಂಟು 1,00,000, 1,50 ಹಾಕೊಂಡಿದ್ದೀವಿ. ಈಗ ಇದು 1,00,000 ಆಯಿತು. ಇಂಟು ಇದು ತಿಂಗಳು, ಅಂದರೆ ಟೈಮ್ ಎಷ್ಟು, 6 ತಿಂಗಳು, 3% ಅಂತೆ, /100. ಇದು ಫಾರ್ಮುಲಾಗೆ ಏನಿತ್ತು ಇದನ್ನು ಅಪ್ಲೈ ಮಾಡ್ಕೊಂಡಿದ್ದೀವಿ. ಈ ಫಾರ್ಮುಲಾಗೆ ಇದನ್ನು ಅಪ್ಲೈ ಮಾಡ್ಕೊಂಡಿದ್ದೀವಿ. ಅಪ್ಲೈ ಮಾಡಾದ್ಮೇಲೆ ಮಾಮೂಲಿ ಗುಣಾಕಾರ, ಭಾಗಾಕಾರ ಮತ್ತು ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಇವು 4 ಕೂಡ ಬೇಸಿಕ್ಕು ಲೆಕ್ಕಾಚಾರದಲ್ಲಿ. 2,0 ಕ್ಯಾನ್ಸಲ್ ಮಾಡ್ತೀವಿ. ಇಲ್ಲಿ 1,000 ಉಳಿದಿತ್ತು. 1,000 ಇಂಟು 6,000 ಆಯಿತು. 6 3 18,000, ಅಥವಾ 6 3 18 ಇಂಟು 1,000 18,000 ಆಯಿತು. 18,000 ಸರಳ ಬಡ್ಡಿ ಆಯ್ತಿದು. ಈಗ ಅದೇ ರೀತಿ ಒಂದು ವೇಳೆ ಬಡ್ಡಿಗೆ ಕೊಟ್ಟಿರ್ತಾರೆ ಆಲ್ರೆಡಿ, ಮೊಬೈಲಾಗೂ ತಿಳಿಬೇಕಾಗಿರುತ್ತೆ. ಅಂದರೆ ಪ್ರಿನ್ಸಿಪಲ್ ಅಮೌಂಟು ಎಷ್ಟು ಅಂತ ನಮಗೆ ಗೊತ್ತಿರಲ್ಲ, ಬಡ್ಡಿ ಗೊತ್ತಿದೆ. ಈಗ ನಾವು ಕಾಂಪಿಟೇಟಿವ್ ಎಕ್ಸಾಮಲ್ಲೆಲ್ಲ ನೋಡಿರ್ತೀವಿ, ಒಂದು ಕೊಟ್ಟು ಇನ್ನು ಬಾಕಿದನ್ನು ಬೇರೆ ಎಲ್ಲ ಕೊಟ್ಟಿರ್ತಾರೆ, ಯಾವ್ದಾದ್ರು ಒಂದನ್ನು ಕೇಳಿರ್ತಾರೆ. ಈಗ ಆ ಥರದ್ರಲ್ಲಿ ನಾವು ನೋಡೋದಾದರೆ ಮೊದಲು ಸೂತ್ರನ ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಳೋವಂಥದ್ದು ಅನ್ನೋದನ್ನ ತಿಳ್ಕೊಳ್ಳೋಣ. I = PT/100. ಐ ಕೆಳಗಡೆ ಏನೂ ಇಲ್ಲ ಅಂತಂದರೆ ಒಂದಿದೆ ಅಂತ ಅರ್ಥ. ಐ ಕೆಳಗಡೆ ಏನಿಲ್ಲ ಅಂತಂದರೆ ಒಂದಿದೆ ಅಂತ ಅರ್ಥ. PT/100. ಇವಾಗ ಈ 100ನ್ನು ಈ ಕಡೆ ಮೇಲ್ಗಡೆ ಓರೆ ಗುಣಾಕಾರ ಮಾಮೂಲಿ ಕಲ್ತಿರ್ತೀವಿ, ಓರೆ ಗುಣಾಕಾರ ರೀತಿ ಮೇಲ್ಗಡೆಗೆ ಮಾಡ್ತೀವಿ. ಆಗ I × 100 ಆಯಿತು. PT/R P × T × R ಅಂತ ಇರ್ತದೆ. ಇದರಲ್ಲಿ ಪಿನ ಉಳಿಸ್ಕೊಂಡು ಟಿ ಮತ್ತು ಆರ್ನ ಕೆಳಗಡೆ ಕಳಿಸ್ತೀವಿ. ಇವಾಗ ಪ್ರಿನ್ಸಿಪಲ್ ಅಮೌಂಟು ಗೊತ್ತಾಯ್ತದೆ. P = I × 100 / T/R. ಇವಾಗ ನಾವು ಪ್ರಿನ್ಸಿಪಲ್ ಅಮೌಂಟು ಇದ್ರ ಬಗ್ಗೆ ಒಂದು ಉದಾಹರಣೆ ನೋಡೋಣ. ಉದಾಹರಣೆಗೆ ಇಲ್ಲಿ ಬಡ್ಡಿ ನೀಡೋರೆ I = 18,000 ರೂಪಾಯಿ ಬಡ್ಡಿ, ಟೈಮ್ ನೀಡೋರೆ 6 ತಿಂಗಳು ಟೈಮು, ರೇಟ್ ಆಫ್ ಇಂಟ್ರೆಸ್ಟ್ ದರ ನೀಡಿದರೆ 3%, ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಅಂತ ಕೇಳಿದ್ದಾರೆ. ಈಗ ನಾವಿಲ್ಲಿ ಕಲ್ತಂಥ ಸೂತ್ರ ಬದಲಾವಣೆ ಮಾಡ್ಕೊಂಡಿದ್ದೀವಿ. ಈಗ ನಮಗೀಗ ಲೆಕ್ಕಾಚಾರ ಗೊತ್ತಾಗಬೇಕು. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಅಂತ ಕಂಡುಹಿಡಿಬೇಕು. ಇಲ್ಲಿ ನಮಗೀಗ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿಲ್ಲ, ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಇವಾಗ ಇದನ್ನು ಫಾರ್ಮುಲಾನ ಎಡಿಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಈ ಎಡಿಟ್ ಮಾಡ್ಕೊಂಡಿರೋಂತಂದರೆ ಈ ಚೇಂಜಸ್ ಮಾಡಿಕೊಂಡು ಪಿನ ಈಗ ಕಂಡುಹಿಡಿಬೇಕು. ಈಗ P = ಫಾರ್ಮುಲಾ ಬಂದು I × 100, ಇಲ್ಲಿ ನಾವು ಕಂಡುಹಿಡ್ದಂಗೆ /T/R ಅಂತ. ಇವಾಗ ಈ ಫಾರ್ಮುಲಾಗೆ ಅಂಕಿಅಂಶಗಳನ್ನ ಹಾಕುವಂಥದ್ದು. ಐ ಅಂತ ಎಷ್ಟು, 18,000ನ ಹಾಕಿದ್ದೀನಿ. ಇಂಟು 100 / ಎಷ್ಟು ತಿಂಗಳು, ಎಷ್ಟು ಸಮಯ, ಎಷ್ಟು ಟೈಮು ಅನ್ನೋದನ್ನು, ಅದು 6 ತಿಂಗಳು ಅಂತ ಕೊಟ್ಟಿದ್ರು, 6 ತಿಂಗಳು ಹಾಕೊಂಡಿದ್ದೀವಿ. ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ರು, ಅದು 3ನ ಹಾಕೊಂಡಿದ್ದೀವಿ. ಈಗ ಇದನ್ನು ಕ್ಯಾನ್ಸಲ್ ಮಾಡೋವಂಥದ್ದು. 6 1 6 3 18, 3 1 3 ಮುಗೀತು. ಇವಾಗ 1,000 ಉಳೀತು. 1,000 × 100, ಇವಾಗ ಇದು 1,00,000 ಬಂತು. ನಾವು ಈಗ ಇದನ್ನು ಮೊದಲೇ ಲೆಕ್ಕಾಚಾರ ಆಗದಂಗೆ ಅದೇ ಲೆಕ್ಕಾಚಾರದಲ್ಲಿ ಬದಲಾವಣೆ ಮಾಡಿ ಅಂಕಿಅಂಶಗಳನ್ನ ಮಾಡ್ತಾ ಇರೋಂಥದ್ದು. ಈಗ ನಿಮಗೂ ಕೂಡ ಗೊತ್ತಾಗಿರುತ್ತೆ, ಇದನ್ನು ನೀವು ಕೂಡ ಟ್ರೈ ಮಾಡಿ. 1,00,000 ಬಂದಿದೆ. ಇವಾಗ ಒಂದು ವೇಳೆ ನಮಗೆ ಸಮಯ ಬೇಕಾದಲ್ಲಿ, ನಮಗೆ ಟೈಮ್ ಗೊತ್ತಿಲ್ಲ,
ನಮಗೆ ಪ್ರಿನ್ಸಿಪಾಲ್ ಅಮೌಂಟ್ ಕೊಟ್ಟಿದ್ದಾರೆ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಅಂತಂದಾಗ ನಮಗೆ ಟೈಮ್ ಎಷ್ಟು ಅಂತ ಸಮಯ ಅಥವಾ ಎಷ್ಟು ತಿಂಗಳಿಗೆ ಎಷ್ಟು ಡ್ಯೂರೇಷನ್ಗೆ ನೀಡಿದ್ದಾರೆ ಅನ್ನೋದನ್ನು ನಾವು ಕಂಡುಹಿಡಬೇಕಾದಂಥ ಸಂದರ್ಭದಲ್ಲಿ ನಾವು ಫಾರ್ಮುಲಾನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋಂಥದ್ದು. I = PT/100 ಅಂತ ನಾವು ಕಂಡುಹಿಡಿದಿದ್ವಿ. I ಕೆಳಗಡೆ ಏನಿಲ್ಲ ಅಂತಂದರೆ 1 ಐತೆ ಅಂತ ಮಾಮೂಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. I × 100 Tನ ಅಲ್ಲೇ ಉಳಿಸ್ಕೊಂಡು P ಮತ್ತು Rನ ಕೆಳಗಡೆ ಕಳಿಸ್ತೀವಿ. I × 100 / P/R ಅನ್ನೋದು ಫಾರ್ಮುಲಾ ಆಗ್ತದೆ. I × 100 / P × R ಅಂತಂದರೆ ನಾವು ಈಗ ಇದಕ್ಕೆ ಟೈಮ್ನ ಕಂಡುಹಿಡಿಯೋಂಥ ಸೂತ್ರ ಆಗಿರ್ತದೆ. ಈಗ ಟೈಮ್ನ ಕಂಡುಹಿಡಿಯೋದು ಹೇಗೆ? ಈಗ ನಮಗೆ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಈಗ ಇಲ್ಲಿ ಒಂದು ಇದರಲ್ಲಿ ಇದೇ ಉದಾಹರಣೆಗೆ ತೊಗೊಂಡು ಲೆಕ್ಕಾಚಾರ ಮಾಡಿದ್ದೀನಿ. ಇಂಟ್ರೆಸ್ಟ್ನ ಕೊಟ್ಟಿದ್ದಾರೆ, ಅದು 18,000 ಇಂಟ್ರೆಸ್ಟು. ರೇಟ್ ಆಫ್ ಇಂಟ್ರೆಸ್ಟ್ನ ಕೊಟ್ಟಿದ್ದಾರೆ ದರನ, ಅದು 3%. ಪ್ರಿನ್ಸಿಪಲ್ ಅಮೌಂಟ್ನ ಕೊಟ್ಟಿದ್ದಾರೆ, ಅದು 1,00,000. ಇವಾಗ ಸೂತ್ರ ಬಂದು ಈ ಸೂತ್ರಕ್ಕೆ ಹಾಕೊಳ್ಳುವಂಥದ್ದು T = I × 100 / P/R. ಇದಕ್ಕೆ ಅಂಕಿಅಂಶಗಳನ್ನ ಇಲ್ಲಿ ಹಾಕುವಂಥದ್ದು. ಈಗ I ಅಂತಂದರೆ ಎಷ್ಟು? 18,000 ಬಡ್ಡಿ ಇಂಟು 100 ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು? 1,00,000 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ದರನ ಹಾಕಿದ್ದೀವಿ. ಇವಾಗ ಕ್ಯಾನ್ಸಲೇಷನ್ ಭಾಗಾಕಾರ ಮಾಡುವಂಥದ್ದು. ಇಲ್ಲಿ 2 0ಗೆ ಇಲ್ಲಿ 2 0 ಕ್ಯಾನ್ಸಲ್ ಮಾಡುವಂಥದ್ದು. ಇಲ್ಲಿ 3 0ಗೆ ಇಲ್ಲಿ 3 0 ಕ್ಯಾನ್ಸಲ್ ಮಾಡಿದ್ವಿ. ಇಲ್ಲಿ ಕೆಳಗಡೆ 3 ಇದೆ. 3 1ಲಿ 3 6ಲಿ 18. ಸೊ 6ನ ಇಲ್ಲಿ ಬರೆದಿದ್ದೀನಿ. ಎಲ್ಲ 0ಗಳು ಕ್ಯಾನ್ಸಲ್ ಆಗಿದೆ. ಟೈಮ್ ಬಂದು 6 ತಿಂಗಳು. ಇವಾಗ ಒಂದು ವೇಳೆ ನಮಗೆ ದರ ರೇಟ್ ಏನಾದರೂ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನೋದನ್ನು ನಮಗೆ ನೀಡದೆ ಇನ್ನು ಉಳಿದಂಥ ಪ್ರಿನ್ಸಿಪಲ್ ಅಮೌಂಟು, ಟೈಮು, ಇಂಟ್ರೆಸ್ಟನ್ನು ನಾವು ನೀಡಿದರೆ ಫಾರ್ಮುಲನ್ನು ಯಾವ ಥರ ಎಡಿಟ್ ಮಾಡ್ಕೋಬೇಕು ಅಂತೇಳಿ ಇಲ್ಲಿ ತಿಳ್ಕೊಳ್ಳೋಣ. ನಮಗಿಲ್ಲಿ ರೇಟ್ ಆಫ್ ಇಂಟ್ರೆಸ್ಟನ್ನು ಗೊತ್ತಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ, ನಮಗೆ ಗೊತ್ತಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಸೂತ್ರನ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. I = PT/100 ಸಾಮಾನ್ಯವಾಗಿ ಗೊತ್ತಿರೋಂಥದ್ದೇ ಸರಳ ಬಡ್ಡಿ ಕಂಡುಹಿಡಿಯೋ ಸೂತ್ರ. I/1 ಅಂದರೆ I ಕೆಳಗಡೆ ಏನಿಲ್ಲ ಅಂತಂದರೆ 1 ಇರುತ್ತೆ ಅಂತ ಅರ್ಥ. = ಇರೋದ್ರಿಂದ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. I × 100 Rನ ಆ ಕಡೆ ಉಳಿಸ್ಕೊತೀವಿ, P/Tನ ಕಳಿಸ್ತೀವಿ. ಎಲ್ಲದರಲ್ಲೂ ಇದೇ ಥರ ಇರುತ್ತೆ. PTR ಈ ಕಡೆ ಇರೋದ್ರಿಂದ ಯಾವುದು ಬೇಕಾಗಿರುತ್ತೆ ಅದನ್ನು ಇಟ್ಕೊಂಡು ಉಳಿದದನ್ನು ಕೆಳಗಡೆ ಕಳಿಸುವಂಥದ್ದು ಫಾರ್ಮುಲಾ ಆಗಿರ್ತದೆ. ಇವಾಗ ಇದಕ್ಕೆ ಒಂದು ಅಮೌಂಟನ್ನು ಹಾಕೋಣ. ಸೇಮು ದರ ಗೊತ್ತಿಲ್ಲ ಅಂದರೆ ದರ ಮೀನ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಅದು ಕ್ವಶನ್ ಮಾರ್ಕ್ ಆಗಿರುತ್ತೆ. ಪ್ರಿನ್ಸಿಪಲ್ ಅಮೌಂಟು 1,00,000, ಟೈಮು 6 ತಿಂಗಳು, ಇಂಟ್ರೆಸ್ಟು 18,000. ಇವಾಗ ಇದನ್ನು ಫಾರ್ಮುಲಾದಲ್ಲಿ ಅಪ್ಲೈ ಮಾಡೋಣ. R = I × 100 / P/T. I ಅಂತಂದರೆ 18,000 ರೇಟ್ ಆಫ್ ಇಂಟ್ರೆಸ್ಟು, P ಅಂತಂದರೆ ಪ್ರಿನ್ಸಿಪಲ್ ಅಮೌಂಟು, T ಅಂದರೆ ಟೈಮು. ಇವಿಷ್ಟನ್ನು ಕೂಡ ನಾವು ಡಾಟಾನ ಹಾಕಿದಾಗ R = ಎಷ್ಟು ಅಂತ ಫೈಂಡ್ ಔಟ್ ಆಗುತ್ತೆ. ಈಗ 18,000 × 100 I × 100 ಪ್ರಿನ್ಸಿಪಲ್ ಅಮೌಂಟು 1,00,000 ಇಂಟು ರೇಟ್ ಆಫ್ ಇಂಟ್ರೆಸ್ಟು ಟೈಮ್ ಡ್ಯೂರೇಷನ್ ಬಂದು 6 ತಿಂಗಳು ಅಂತಿದೆ. 6 ತಿಂಗಳು ಹಾಕಿದ್ದೀವಿ ಇಲ್ಲಿ. ಇವಾಗ 2 0ಗೆ 2 0 ಫಸ್ಟ್ ಕ್ಯಾನ್ಸಲ್ ಮಾಡ್ತೀವಿ. ಮೇಲ್ಗಡೆ 3 0ಗೆ ಕೆಳಗಡೆ 3 0 ಕ್ಯಾನ್ಸಲ್ ಮಾಡ್ತೀವಿ. 6ರಿಂದ ಭಾಗಿಸ್ಬೇಕು. 6 1ಲಿ 6 3ಲಿ 18, 3 ಉಳ್ಕೊಳ್ಳೋದು. ರೇಟ್ ಆಫ್ ಇಂಟ್ರೆಸ್ಟು 3. ಇದನ್ನು ಸ್ನೇಹಿತರೆ ನೀವೆಲ್ಲರೂ ಮಾಡಿ ಪ್ರಯತ್ನ ಮಾಡಿ ತಿಳ್ಕೊಳ್ಳಿ ಇದ್ರ ಬಗ್ಗೆ. ಇದು ಎಲ್ರಿಗೂ ಕೂಡ ಬೇಕಾದಂಥ ಉಪಯುಕ್ತವಂಥ ಮಾಹಿತಿ. ಧನ್ಯವಾದಗಳು.